ಹಲೋ ಮಕ್ಕಳೇ, ಏನ್ ಮಾಡ್ತಾ ಇದ್ದೀರಾ? ಓಹ್! ಏನಪ್ಪ ವಾಣಿ ಮ್ಯಾಮ್ ಇದೇ ಕ್ವೆಶ್ಚನನ್ನ ಕೇಳ್ತಾರೆ ಯಾವಾಗ್ಲೂ ಅಂತ ಹೇಳ್ತಾ ಇದ್ದೀರಾ? ಯಾಕಂದ್ರೆ ಓದೋ ಮಕ್ಕಳಲ್ವಾ? ಅದು ನಮ್ಗೆ ಲಾಸ್ಟ್ ಫೈನಲ್ ಎಕ್ಸಾಮ್ ಬರ್ತಾ ಇದೆ. ಹತ್ರನೇ ಬರ್ತಾ ಇದೆ ಅಲ್ವಾ? ಹಾಗಾದ್ರೆ ನೀವು ಏನು ಓದ್ತಾ ಇದ್ದೀರಾ? ಅದು ಕೂಡ ಇಂಪಾರ್ಟೆಂಟು. ಓದ್ತಾ ಇದ್ದೀನಿ ಅಂತ ಹೇಳಿ ಏನೇನೋ ಓದಕ್ಕಾಗಲ್ವಲ್ಲ? ಹಾಗಿದ್ರೆ ಏನ್ ಓದ್ತಾ ಇದ್ದೀರಾ? ಹೇಗ್ ಓದ್ತಾ ಇದ್ದೀರಾ? ಅದು ಕೂಡ ಇಂಪಾರ್ಟೆಂಟು. ಮಕ್ಕಳೇ, ಈ ಥರ ನಿಮ್ಗೆ ತುಂಬಾ ಇಷ್ಟವಾದ ಮಾಹಿತಿ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡಿಲ್ವಾ? ಮಾಡಿಲ್ಲ ಅಂದರೆ ಕ್ವಿಕ್ಕಾಗಿ ಹೋಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಇವತ್ತು ನಾನು ವೆರಿ ವೆರಿ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಆದಂಥದ್ದು ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ 4 ಮಾರ್ಕರ್ ಕ್ವಶನ್ಗಳನ್ನ ಹೇಗೆ ವಿತ್ ಕೀವರ್ಡ್ಸ್ ಪಾಯಿಂಟ್ ವೈಸ್ ಹೇಗೆ ನೆನ್ಪಿಟ್ಕೋಬೇಕು. ಈಗ ಎಷ್ಟೊಂದು ಕ್ವಶನ್ ಇದೆಯಲ್ಲ ಮ್ಯಾಮ್, ಅಷ್ಟನ್ನು ಹೇಗೆ ನೆನ್ಪಿಟ್ಕೋಬೇಕು ಅಂದಾಗ ನಾನು ನಿಮಗೆ ಪಾಯಿಂಟ್ ವೈಸ್ ನೆನ್ಪಿಟ್ಕೊಳ್ಳೋ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇನ್ಯಾಕ್ ತಡ, ಫಸ್ಟ್ ಏನು ಮಾಡೋಣ ಗೊತ್ತಾ? ನಾವು 8-10 ವಾಕ್ಯದಲ್ಲಿ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು, ಇದು ಶಬರಿ. ನಿಮಗೆ ಗೊತ್ತು, ಈಗಾಗಲೇ ನಾನು ಹೇಳಿದ್ದೀನಿ ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ 4 ಅಂಕದ ಪ್ರಶ್ನೆಗಳು ಗದ್ಯ ಭಾಗದಿಂದ ಶಬರಿಯಿಂದ ಮಾತ್ರ ಬರುತ್ತೆ. ಪದ್ಯ ಭಾಗದಿಂದ ವೀರಲವ, ಕೌರವೇಂದ್ರನ ಕೊಂದೆ ನೀನು ಮತ್ತೆ ಸಂಕಲ್ಪ ಗೀತೆಯಿಂದ ಬರುತ್ತೆ. ಮ್ಯಾಮ್ ಇವೆಲ್ಲ ಕ್ವಶನ್ಸ್ ನೀವು ಎಲ್ಲಿಂದ ತಗೊಂಡಿದ್ದೀರಾ ಅಂದರೆ ನಿಮ್ಮ MQP ಸೊಲ್ಯೂಷನ್ನಿಂದ ತಗೊಂಡಿದ್ದೀನಿ. ಅದರಲ್ಲಿ ಕೆಲವೊಂದೆಲ್ಲ ಏನಾಗಿದೆ ನಿಮ್ಮ ಪ್ರಿಪ್ರೇಟರಿಯಲ್ಲಿ ಕೂಡ ಏನಾಗಿದೆ ರಿಪೀಟ್ ಆಗಿದೆ, ಅದನ್ನು ಕೂಡ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ, ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಯಿತು. ಹೇಗೆ ನೆನ್ಪಿಟ್ಕೋಬೇಕು ಇದನ್ನ ಅಂದರೆ ನೋಡಿ, ಈ ಥರ ಪಾಯಿಂಟಲ್ಲಿ ಫಸ್ಟ್ ಶಬರಿ ಯಾರು? ಶಬರನ ಮಗಳು, ಮತ್ತು ಮತಂಗ ಆಶ್ರಮದಲ್ಲಿ ಇದ್ಲು. ಸಾರಿ ಮಕ್ಕಳೇ, 1 ಸೆಕೆಂಡು. ಶಬರಿ ಏನು ಮತಂಗಾಶ್ರಮದಲ್ಲಿದ್ಲು, ಮತ್ತೆ ಅವಳು ಮತಂಗ ಋಷಿಯ ಶಿಷ್ಯೆಯಾಗಿದ್ಲು. ಅವಳು ರಾಮನ ದರ್ಶನಕ್ಕಾಗಿ ಕಾಯ್ತಾ ಇದ್ಲು. ಇದು ಏನಾಗಿದೆ ಅಂದರೆ ಕೀವರ್ಡ್ ಆಗಿದೆ. ಇಲ್ಲಿ ಮತಂಗ ಋಷಿಯ ಶಿಷ್ಯ, ಅವಳು ಪ್ರತಿದಿನ ರಾಮನಿಗೋಸ್ಕರ ಹಣ್ಣು ಹಂಪಲಗಳನ್ನು ಸಂಗ್ರಹ ಮಾಡ್ತಾ ಇದ್ಲು. ಅದು ಕೂಡ ಇಲ್ಲಿ ಬೇಡನ ಅಥವಾ ಬೇಡರಾಜನ ಮಗಳಾಗಿದ್ಲು, ಮತ್ತೆ ಮತಂಗ ಋಷಿಯ ಆಶ್ರಮದಲ್ಲಿದ್ಲು, ಅಂದರೆ ಅವರ ಶಿಷ್ಯ ಆಗಿದ್ಲಲ್ವಾ, ಅದಕ್ಕೋಸ್ಕರ. ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ರಾಮ ಬರುತ್ತಾನೆ ಅಂತ ಹೇಳಿ ಕಾಯ್ತಾ ಇದ್ಲು. ಆಮೇಲೆ ರಾಮ ಬರ್ತಾನೆ ಅಂತ ಹೇಗೆ ಕಾಯ್ತಾ ಇದ್ಲು? ಅವಳು ತನಗೆ ತಪಸ್ಸನ್ನು ಮಾಡ್ತಾ ಇದ್ಲು, ಆ ಥರ ಅವಳು ಕಾಯ್ತಾ ಇದ್ಲು. ಅದು ಒಂದು ವರ್ಡನ್ನು ಸೇರಿಸ್ಕೊಳ್ಳಿ. ಇಲ್ಲೇನಂತಂತ ಹೇಳಿದರೆ ನಿಮಗೆ ನೆಕ್ಸ್ಟು ರಾಮನ ದರ್ಶನಕ್ಕಾಗಿ ಎಲ್ಲ ಏನು ಮಾಡ್ತಾ ಇದ್ಲು ಅಂತ ಹೇಳಿದರೆ ಅವಳು ತಪಸ್ಸನ್ನು ಮಾಡ್ತಾ ಇದ್ಲು ಅಂತ ಹೇಳಿ ಇಲ್ಲೊಂದು ಸೆಂಟೆನ್ಸ್ ಬರುತ್ತೆ. ಓಕೆನಾ? ಆಮೇಲೆ ಅವಳು ಏನು ಮಾಡ್ತಾ ಇದ್ಲು ನಿಮ್ಗೆ ಗೊತ್ತಿದೆ, ಹೂಮಾಲೆಯನ್ನು ತರ್ತಾ ಇದ್ಲು, ಹೂಗಳನ್ನು ಕಟ್ತಾ ಇದ್ಲು, ಅದನ್ನೆಲ್ಲ ಬರೀರಿ. ಹಣ್ಣುಗಳನ್ನು, ಮಧುಪರ್ಕವನ್ನು ಎಲ್ಲ ಸಂಗ್ರಹಿಸಿ ಇಡ್ತಾ ಇದ್ಲು. ರಾಮ ಲಕ್ಷ್ಮಣ ಇಬ್ಬರು ಬರ್ತಾರೆ. ಬಂದ ತಕ್ಷಣ ಅವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಸಂತೋಷದಿಂದ ಆಶ್ಚರ್ಯಚಕಿತಳಾಗಿ ಏನು ಮಾಡ್ತಾಳೆ, ರಾಮನ ಮೈಯನ್ನು ಮುಟ್ಟಿ ಅವಳಿಗೆ ಕನ್ಫರ್ಮ್ ಮಾಡ್ಕೋತಾಳಲ್ಲ, ಅದನ್ನು ಬರೀರಿ. ಆಮೇಲೆ ಅವನ ಪಾದಕ್ಕೆ ಎರಗಿ. ನೋಡಿ ಶಬರಿ ಎಷ್ಟು ದೊಡ್ಡವಳು, ಆದರೆ ರಾಮನ ಒಂದು ವ್ಯಕ್ತಿತ್ವಕ್ಕೆ, ಅದಕ್ಕೆ ನಮ್ಮ ಆ ವ್ಯಕ್ತಿತ್ವಕ್ಕೆ ಅವಳು ಪಾದಕ್ಕೆರಗಿ ಅವಳು ಕಣ್ಣೀರನ್ನು ಸುರಿಸ್ತಾಳೆ. ರಾಮನ ಕೈಯನ್ನು ತಗೊಂಡು ಕಣ್ಣಿಗೆ ಒತ್ಕೋತಾಳೆ ಅಂತ ಹೇಳಿ ಅದನ್ನು ಬರೀರಿ. ಆಮೇಲೆ ನೆಕ್ಸ್ಟ್ ಏನಂದರೆ ಅವಳ ಒಂದು ಹಂಬಲ ಈಡೇರಿತು, ಅಂದರೆ ಅವಳು ಬಯಕೆ ಇತ್ತಲ್ವ ರಾಮ ಬರಬೇಕು ಅಂತ ಹೇಳಿ, ಅವಳು ಆದರಾತಿಥ್ಯವನ್ನು ಮಾಡ್ತಾ ಇದ್ಲು ಅಂತ ಹೇಳಿ ಬರೀರಿ. ಆಮೇಲೆ ನೆಕ್ಸ್ಟು ರಾಮನಿಗಾಗಿ ಕಾಯ್ತಾ ಇದ್ಲು, ರಾಮನ ಹತ್ರ ಅವಳು ಏನು ಮಾಡ್ತಾಳೆ, ಮುಕ್ತಿಯನ್ನು ಕೊಡು ಅಂತ ಕೇಳ್ತಾಳಲ್ಲ, ಆ ವಿಷಯವನ್ನು ಬರೀರಿ. ಇದಿಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಪಾಯಿಂಟ್ ವೈಸ್ ನೆನ್ಪಿಟ್ಕೋಬೇಕು ಮಕ್ಕಳೇ. ಅವಾಗ ನಿಮ್ಮ ಸೆಂಟೆನ್ಸಲ್ಲಿ ಬರಿಬೋದು. ಹಾಗಿದ್ರೆ ಮೇಡಮ್ ಯಾವ್ದು ಇದರಲ್ಲಿ ಕೀವರ್ಡ್ಸು ಅಂತ ಕೇಳ್ತಿರಲ್ಲ, ನಾನು ಹೇಳಿದ್ನಲ್ಲ, ಫಸ್ಟ್ ಇಲ್ಲಿ ಬೇಡರಾಜನ ಮಗಳು ಅಥವಾ ಬೇಡನ ಮಗಳು, ಮತಂಗ ಋಷಿಯ ಶಿಷ್ಯ, ಅದು 2 ಕೀವರ್ಡ್. ಆಮೇಲೆ ಅವಳು ಶ್ರೀರಾಮನ ಗುಣಗಳನ್ನು ಹಾಡ್ತಾ ಇದ್ಲು, ರಾಮನಿಗಾಗಿ ಕಾಯ್ತಾ ಇದ್ಲು. ಆಮೇಲೆ ಅವಳು ಹೂಮಾಲೆಯನ್ನು ತಗೊಂಡು ಬರ್ತಾ ಇದ್ಲು, ಮತ್ತು ಮಧುಪರ್ಕವನ್ನು ಸಂಗ್ರಹಿಸಿಡ್ತಾ ಇದ್ಲು, ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿಡ್ತಾ ಇದ್ಲು, ಅದನ್ನು ಬರೀರಿ. ಆಮೇಲೆ ರಾಮ ಲಕ್ಷ್ಮಣರಿಬ್ಬರು ಮತಂಗಾಶ್ರಮಕ್ಕೆ ಬರ್ತಾರೆ. ಬಂದ ನಂತರ ಅವಳು ಸಂತೋಷಗೊಂಡಿದ್ದು ಅದು ಕೀ ಪಾಯಿಂಟ್ ಆಗಿರುತ್ತೆ. ಓಕೆ, ಅವಳು ಆಶ್ಚರ್ಯಚಕಿತಳಾಗ್ತಾಳೆ, ಪುಳಕಿತಳಾಗ್ತಾಳೆ ಅಂತ ಹಿಂಗೆ ಅನಿಸುತ್ತೆ ಅವಳಿಗೆ ರಾಮ ಬಂದ ತಕ್ಷಣ. ಆಮೇಲೆ ಅವಳು ತನ್ನ ಮನದ ಹಂಬಲ ಈಡೇರಿತು ಅಂತ ಹೇಳಿ ಅವಳು ಧನ್ಯಳಾದೆ ಅಂತ ಹೇಳಿ ಹೇಳ್ತಾಳೆ. ಆಮೇಲೆ ಮುಕ್ತಿಯನ್ನು ಕೇಳ್ತಾಳಲ್ಲ, ಇವಿಷ್ಟು ಕೀವರ್ಡ್ಸ್ ಮಕ್ಕಳೇ. ಈ ಕೀವರ್ಡ್ಸ್ಗಳನ್ನು ಹಾಕಿ ನಿಮ್ಮ ಆನ್ಸರನ್ನು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಎಕ್ಸಾಮಲ್ಲಿ ಹೇಗೆ ಬರೀಬೇಕು ಮ್ಯಾಮ್ ಹೇಳಿ ಒಂದು ಕ್ವಶನ್ ಬಂತು. ಎಕ್ಸಾಮಲ್ಲಿ ಬರೆದ ನಂತರ ನೀವೇನು ಮಾಡಬೇಕು ಅಂದರೆ ಈ ಕೀವರ್ಡ್ಸ್ಗಳನ್ನು ನೀಟಾಗಿ ಅಂಡರ್ಲೈನ್ ಮಾಡಿ. ನಿಮ್ಮ ಟೀಚರು ಬೇರೆದೆಲ್ಲ ಓದಕ್ಕೆ ಹೋಗಲ್ಲ, ಅವರು ನೀವು ಅಂಡರ್ಲೈನ್ ಮಾಡಿದ್ರೆ ಈ ಲೈನ್ ಬಂದಿದೆಯಾ, ಕೀ ಆನ್ಸರ್ ಇಟ್ಕೊಂಡಿರ್ತಾರೆ, ಬಂತ ಪ್ಲಸ್, ಆ ಥರ ನಿಮಗೆ ಮಾರ್ಕ್ಸನ್ನು ಕೊಡ್ತಾ ಹೋಗ್ತಾರೆ. ಓಕೆನಾ? ನೆಕ್ಸ್ಟ್ ಒನ್ ಹೋಗ್ತೀವಿ.
ಇಲ್ಲಿ ನೋಡಿ ಶಬರಿ ಮತ್ತೆ ರಾಮ ಲಕ್ಷ್ಮಣರನ್ನ ಮತಂಗಾಶ್ರಮಕ್ಕೆ ಬರುವಂತೆ ಕಾಯ್ತಿರ್ತಾಳೆ. ಅಂದ್ರೆ ಅವಳು ರಾಮ ಲಕ್ಷ್ಮಣ ಇವರಿಬ್ರು ಬರ್ಬೇಕು ಅಂತ ಹೇಳಿ ಕಾಯ್ತಾ ಇರ್ತಾಳೆ. ಇಲ್ಲಿ ನೋಡಿ ಹಿಂಗಿ ಹೋದ ಈ ಫಸ್ಟ್ ಇದ್ ನೋಡಿ, ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ, ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ಬರೀರಿ ಅಂದಾಗ ಸೇಮ್ ಟು ಸೇಮ್ ಎಲ್ಲ ರಿಪೀಟ್ ಆಗುತ್ತೆ ಇಲ್ಲಿ. ಅಂದ್ರೆ ಅವಳು ಯಾರು, ಅವಳು ಏನನ್ನ ಸಂಗ್ರಹಿಸ್ತಾ ಇದ್ಲು, ಆಮೇಲೆ ಅವಳು ಹೇಗೆ ಆತಿಥ್ಯವನ್ನ ಮಾಡಿದ್ಲು, ರಾಮನಿಗೆ ಆತಿಥ್ಯವನ್ನ ಮಾಡಿ ಸಂತೋಷಗೊಂಡ್ಲು, ಆಮೇಲೆ ಅವಳ ಹಂಬಲ ಏನಾಯ್ತು ಈಡೇರಿಸಿಕೊಂಡ್ಲು, ದರ್ಶನ ಆಯಿತು, ರಾಮನ ದರ್ಶನ ಆಯಿತು ಅಂತ ಅನ್ಕೊಂಡ್ಲು. ಆಮೇಲೆ ಶಬರಿಯು ಏನು ಮಾಡ್ತಾನೆ, ರಾಮ ಏನು ಮಾಡ್ತಾನೆ, ಶಬರಿಯ ಪ್ರೀತಿಯನ್ನ ಗುರ್ತಿಸ್ತಾನೆ ಅಂತ ಹೇಳಿ ಅವಳಿಗೆ, ಆಮೇಲೆ ಅವಳು ನನಗೆ ಮುಕ್ತಿಯನ್ನ ಕೊಡು ಅಂತ ಹೇಳಿ ಕೇಳ್ತಾಳೆ. ಆದರೆ ಅವನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇಜಾರು, ಒಲ್ಲದ ಮನಸ್ಸಿನಿಂದ ಎಸ್ ಅಂತ ಹೇಳ್ತಾನೆ, ಅಂದರೆ ಮುಕ್ತಿಯನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಅವಳು ವೇದಿಯಲ್ಲಿ ಹೋಗ್ಬಿಟ್ಟು ತನ್ನನ್ನು ತಾನು ಅರ್ಪಣೆ ಮಾಡ್ಕೋತಾಳೆ. ಅಷ್ಟರವರೆಗೂ ಬರೀರಿ. ಇಲ್ಲಿ ನೋಡಿ, ನಾನು ಬಹಳ ಧನ್ಯಳಾಗಿದ್ದೇನೆ ಅಂತ ಹೇಳ್ತಾಳಲ್ವಾ, ಆ ಥರ ಯಾವ್ದಾದ್ರು ಒಂದೊಂದು ಕೋಟ್ಸಲ್ಲಿ ಬೇಕಾದ್ರೆ ವರ್ಡ್ಸ್ಗಳನ್ನ ಬರೆದ್ರೂ ಪರವಾಗಿಲ್ಲ. ಓಕೆನಾ, ಕೋಟ್ಸಲ್ಲಿ ಬರೆದ್ರೂ ಪರವಾಗಿಲ್ಲ. ಇಲ್ಲ ಅಂದರೆ ಇದಿಷ್ಟು ವರ್ಡ್ಸ್ಗಳಿದೆಯಲ್ಲ ಇವುಗಳನ್ನ ಅಂಡರ್ಲೈನ್ ಮಾಡಿ. ನಾನು ಹೇಳಿದ್ನಲ್ಲ, ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಬರೆಯೋದಕ್ಕೆ ಈಸಿ, ನೆನ್ಪಿಟ್ಕೊಳ್ಳೋಕೆ ಈಸಿ ಆಗಲಿ ಅಂತ ಹೇಳಿ ಸೆಂಟೆನ್ಸ್ ರೂಪದಲ್ಲಿ ಕೊಟ್ಟಿದ್ದೀನಿ. ಓಕೆ, ನೀವು ಆ ಸೆಂಟೆನ್ಸ್ಗಳನ್ನು ಹಾಕ್ಕೊಂಡು ಕೀವರ್ಡನ್ನು ಹಾಕೋದು, ಅದರಿಂದ ಸೆಂಟೆನ್ಸ್ ಬರೆಯೋದು, ಅಥವಾ ಸೆಂಟೆನ್ಸ್ ಬರೀತಾ ಮಧ್ಯದಲ್ಲಿ ಆ ಕೀವರ್ಡ್ ಬಂದರೆ ಮಧ್ಯದಲ್ಲಿ ಅದನ್ನು ಏನು ಮಾಡಿ ಅಂಡರ್ಲೈನ್ ಮಾಡಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ ಮಕ್ಕಳೇ. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ತಾಳಿದವನು ಬಾಳಿಯಾನು ಅಂತ ಹೇಳಿದಾಗ ಸೇಮ್ ಟು ಸೇಮ್ ಮತ್ತು ಅದೇ ಆನ್ಸರು. ಏನಂದ್ರೆ ಅವಳು ಏನ್ ಮಾಡ್ತಾಳೆ, ತಪಸ್ಸನ್ನ ಮಾಡ್ತಾಳೆ. ಅಂದ್ರೆ ರಾಮ ಬರ್ತಾನೆ ಅಂತ ಅವಳ ಕಾಯುವಿಕೆ, ಹೇಗೆ ಕಾಯ್ತಾಳೆ, ರಾಮ ಹೇಗೆ ಬರ್ತಾನೆ, ಬಂದ್ಮೇಲೆ ಅವಳು ಹೇಗೆ ಆತಿಥ್ಯವನ್ನ ಮಾಡ್ತಾಳೆ ರಾಮನಿಗೆ, ರಾಮ ಏನಂತ ಹೇಳ್ತಾನೆ, ಆಮೇಲೆ ಅವಳಿಗೆ ಮುಕ್ತಿ ಸಿಗುತ್ತೆ. ಇಷ್ಟು ಎಲ್ಲ ಕೀವರ್ಡ್ಸ್ ಆಗಿರುತ್ತೆ. ಹೇಗೆ ಬರಿಬೇಕು ಅಂತ ಹೇಳಿದಾಗ ನೀವು ಫಸ್ಟ್ ಇಲ್ಲಿಂದ ಶುರು ಮಾಡಬೇಕು. ಶಬರಿ ಮತಂಗ ಋಷಿಯ ಮತಂಗಾಶ್ರಮದಲ್ಲಿ ಇದ್ಲು, ರಾಮನಿಗೋಸ್ಕರ ಕಾಯ್ತಾ ಇದ್ಲು, ರಾಮನಿಗೋಸ್ಕರ ಈ ತರ ಬರೆದ್ರು ಓಕೆ. ಆಮೇಲೆ ಅವಳ ಕಾಯುವಿಕೆ, ಆಮೇಲೆ ರಾಮ ಲಕ್ಷ್ಮಣ ಬಂದಾಗ ಅವಳು ಹೇಗೆ ಅವರನ್ನ ಆತಿಥ್ಯವನ್ನ ಮಾಡ್ತಾಳೆ, ರಾಮನನ್ನ ನೋಡಿ ಹೇಗೆ ಅವಳು ಆಶ್ಚರ್ಯಚಕಿತಳಾಗ್ತಾಳೆ, ಅದೆಲ್ಲ ಬರೀರಿ. ಆಮೇಲೆ ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಅವಳು ತಪಸ್ಸನ್ನ ಮಾಡ್ತಾ ಇದ್ಲು, ಆ ತಪಸ್ಸು ಏನಾಯ್ತು, ಫಲಿಸಿತು. ಅಂದ್ರೆ ರಾಮ ಬಂದು ಮುಕ್ತಿಯನ್ನ ಕೊಡಲಿ ಅಂತ ಹೇಳ್ತಾ ಇದ್ಲಲ್ವ, ಆ ತಪಸ್ಸು ಫಲಿಸಿತು ಅಂತ ಹೇಳಿ ಮುಗಿಸ್ರಿ. ಇಲ್ಲಿ ರಾಮನ ದರ್ಶನದಿಂದ ಅವಳ ತಪಸ್ಸು ಫಲಿಸಿತು ಅಂತ ಹೇಳಿದ್ರೆ ಮುಗೀತು. ಸರಿನಾ ಮಕ್ಕಳೇ? ಹಾಗಾದ್ರೆ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಸಡಗರ ಸಂಭ್ರಮ ಹೇಗೆ ಬರುತ್ತೆ ಅಂತ ಹೇಳಿದಾಗ ಅಲ್ಲಿ ಏನು ಮಾಡಬೇಕು, ಇಲ್ಲಿ ಜಾಸ್ತಿ ಏನು ಬೇಕಾಗಿಲ್ಲ. ಇಲ್ಲಿ ಅವಳು ಯಾರ ಮಗಳು ಏನು ಅದೆಲ್ಲ ಬೇಕಾಗಿಲ್ಲ. ಇಲ್ಲಿ ಶುರು ಹೇಗೆ ಮಾಡಬೇಕು, ಅವಳು ಮತಂಗಾಶ್ರಮದಲ್ಲಿದ್ಲು, ಅವ್ರು ರಾಮ ಬರ್ತಾನೆ ಅಂತ ಹೇಳಿ ಸಡಗರದಿಂದ ಎಲ್ಲ ಹಣ್ಣುಗಳನ್ನೆಲ್ಲ ಸಂಗ್ರಹಿಸ್ತಾ ಇದ್ಲಲ್ಲ, ಅದನ್ನ ಬರೆದ್ರೆ ಸಾಕು. ಇಲ್ಲಿ ಮತ್ತೇನು ಬರೆಯೋದು ಬೇಕಾಗಿಲ್ಲ. ಅವಳು ಮುಕ್ತಿ ಪಡೆಯೋದ್ರ ಬಗ್ಗೆನೂ ಇಲ್ಲಿ ಬೇಕಾಗಿಲ್ಲ. ಇಲ್ಲೇನು ಗೊತ್ತಾ, ಅವಳು ಮೇಳದವರ ಹಾಡಿನಲ್ಲಿ ಅವಳು ಏನು ರಾಮ ಬರ್ತಾನೆ ಅಂತ ಹೇಳಿ ಸಂಭ್ರಮಿಸ್ತಾಳಲ್ಲ, ಆ ಸಂಭ್ರಮವನ್ನು ಮಾತ್ರ ಬರೆದ್ರೆ ಸಾಕು ಮಕ್ಕಳೇ. ಇಲ್ಲಿ ನೋಡಿ, ಕಾಂಟೆಸ್ಟ್ ನೋಡ್ಕೊಳ್ಳಿ, ಕಾಂಪ್ರಹೆಂಡ್ ಮಾಡೋದು ಅಂತ ಹೇಳ್ತೀವಿ, ಅರ್ಥೈಸ್ಕೊಳ್ಳೋದು ಪ್ರಶ್ನೆಯನ್ನ ಅಂತ. ಇಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ, ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ. ಅಂದ್ರೆ ಮೇಳದವರು ಒಂದು ಹಾಡು ಬರುತ್ತಲ್ವಾ, ರಾಮ ಬರ್ತಾನೆ ಅಂತ ಹೇಳ್ತಾಳಲ್ವಾ, ಎಂದು ಕಾಂಬೆ ರಾಮನ ಅಂತ ಹೇಳಿ, ಆ ಒಂದು ಹಾಡನ್ನ, ಆ ಹಾಡಿನ ಅರ್ಥವನ್ನ ಬರೆದ್ರೆ ಆಯ್ತು ಮಕ್ಕಳೇ ಇಲ್ಲಿ ನೀವು. ಸರಿನಾ? ಓಕೆ, ನೆಕ್ಸ್ಟ್ ನೋಡಿ. ಇಲ್ಲಿ ಮತಂಗಾಶ್ರಮಕ್ಕೆ ಬಂದ ಶ್ರೀರಾಮ ಲಕ್ಷ್ಮಣರು ಶಬರಿ ಉಪಚರಿಸಿದ ಮುಕ್ತಿ ಪಡೆದ ಬಗೆಯನ್ನು ಸೇಮ್ ಟು ಸೇಮ್ ಮತ್ತೆ ಇಲ್ಲಿ ಏನ್ ಮಾಡ್ಬೇಕು, ಶುರು ಮಾಡೋದು ಅವಳು ಯಾರು ಏನು, ಆಮೇಲೆ ಅವಳು ಯಾಕೆ ಕಾಯ್ತಾ ಇದ್ಲು, ಆಮೇಲೆ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಲೈನ್ ಏನ್ ಸೇರಿಸ್ಬೇಕು ಅಂದ್ರೆ, ರಾಮ ಲಕ್ಷ್ಮಣರಿಗೆ ಶಬರಿಯ ಆಶ್ರಮಕ್ಕೆ ಹೋಗೋದಕ್ಕೆ ಯಾರು ಹೇಳಿದ್ರು, ಧನು ರಾಕ್ಷಸ ಅಥವಾ ಧನು ಅಂತ ಹೇಳಿ ಅದೊಂದು ಬರೀರಿ. ಅವರು ಹೇಳ್ತಾರೆ, ಯಾರು, ಧನು ಅನ್ನೋರು, ನೋಡಿ ಶಬರಿಯ ನೋಡು ನಿಮ್ಗೆ ಕಾಯ್ತಾ ಇದ್ದಾಳೆ ಎಲ್ಲಿ, ಮತಂಗ ಆಶ್ರಮದಲ್ಲಿ, ಮತಂಗ ಋಷಿಯ ಶಿಷ್ಯ ಅಂತ ಹೇಳ್ತಾರಲ್ವಾ, ಅದನ್ನ ಬರೀರಿ. ಶಬರಿಯ ಆಶ್ರಮಕ್ಕೆ ಹೋಗೋದಕ್ಕೆ ಹೇಳಿದವ್ರು ಯಾರು ಅಂತ ಹೇಳಿದಾಗ ಧನು ಅಂತ ಹೇಳ್ಬಾರ್ದು. ಅಲ್ಲಿಂದ ಮುಂದೆ ಮತ್ತೆ ಆದರ ಆತಿಥ್ಯ, ಮತ್ತೆ ರಾಮ ಬರೋದು, ರಾಮ ಬಂದ ತಕ್ಷಣ ಅವಳು ಪುಳಕಿತಲಾಗೋದು, ಆಮೇಲೆ ರಾಮನ ಕೈಯನ್ನು ಹಿಡಿದು ಕಣ್ಣಿಗೆ ಹೊತ್ಕೊಳ್ಳೋದು, ಇವೆಲ್ಲ ಬರೆದು ಲಾಸ್ಟಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ, ಅವಳು ಉಪಚರಿಸಿ ಎಲ್ಲ ಆದ್ಮೇಲೆ ಏನು ಹೇಳ್ತಾಳೆ, ಫಸ್ಟು ರಾಮ ನಿನ್ನ ಮುಖ ಹೇಗಿದೆಯೋ ಹಾಗೇನೆ ಏನಾಗಿದೆ, ನಿನ್ನ ಮಾತಿನಂತೆ ನಿನ್ನ ಮುಖನೂ ಚೆನ್ನಾಗಿದೆ ಅಂತ ಹೇಳ್ತಾಳೆ, ಎನಿತು ದಾರವಾಗಿದೆ ಅಂತ ಹೇಳ್ತಾಳಲ್ವ, ಆ ವಿಷಯವನ್ನ ಬರೀರಿ. ಆಮೇಲೆ
ರಾಮ ಏನ್ ಹೇಳ್ತಾನೆ, ನಿನ್ನಂತ ಶಿಷ್ಯರ್ತಿಯನ್ನ, ನಿನ್ನಂತ ಶಿಷ್ಯಳನ್ನ ಪಡೆದಂತ ನಿನ್ನ ಮತಂಗ ಋಷಿಗಳು ಧನ್ಯರು, ಅಂದ್ರೆ ನೀನೆಂತ ಒಳ್ಳೆ ಶಿಷ್ಯ ಅಂತ ಹೇಳ್ತಾರೆ. ಅಲ್ಲಿವರೆಗೆ ಬರೆದು ನೆಕ್ಸ್ಟ್ ಮುಕ್ತಿ ಕೊಡೋದ್ರ ಬಗ್ಗೆ ಇಲ್ಲಿ ಏನ್ ಮಾಡಿ ಗೊತ್ತಾ, ಹೇಳಿದಾಗ ರಾಮನ ಮನಸ್ಸಲ್ಲಿ ದುಃಖ ಆಗುತ್ತೆ. ಆ ವಿಷಯವನ್ನ ಹೇಳಿ. ಇಲ್ಲಿ ಏನ್ ಗೊತ್ತಾ, ಫಸ್ಟ್ ಅವಳ ಆದರಾತಿಥ್ಯದಿಂದ ಏನ್ ಅನ್ಕೊಂಡಿರ್ತಾನೆ ರಾಮ, ನನ್ನ ಎಲ್ಲ ದುಃಖ ಮರೆಸಿದೀಯಾ ನೀನು ಅಂತ ಹೇಳ್ತಾನೆ. ಆದ್ರೆ ಅವಳು ಲಾಸ್ಟ್ ಅಲ್ಲಿ ಏನ್ ಕೇಳ್ತಾಳೆ, ನನಗೆ ಮುಕ್ತಿಯನ್ನ ಕೊಡು ಅಂದಾಗ ರಾಮನಿಗೆ ಒಲ್ಲದ ಮನಸ್ಸಿನಿಂದ ದುಃಖ ಆಗುತ್ತೆ ಅಂತ ಹೇಳಿ ಬರೀರಿ. ಓಕೆ, ಇಲ್ಲಿ ಆ ವಿಷಯ ಬರೆದ್ರೆ ಯಾಕಂದ್ರೆ ಮುಕ್ತಿಯನ್ನು ಪಡೆದ ಬಗೆಯನ್ನು ವಿವರಿಸಿ ಅಂತ ಹೇಳಿದಾರಲ್ಲ, ಅದಕ್ಕೆ ಅವಳು ಮುಕ್ತಿಯನ್ನ ಕೇಳ್ತಾಳೆ. ಆದ್ರೆ ರಾಮನಿಗೆ ದುಃಖ ಆಗುತ್ತೆ, ರಾಮನು ಒಲ್ಲದ ಮನಸ್ಸಿನಿಂದ ಅದನ್ನ ಒಪ್ಕೊಳ್ತಾನೆ ಅಂತ ಹೇಳಿ ಬರೆದು, ಬೇಕಾದ್ರೆ ಅವಳು ವೇದಿಯಲ್ಲಿ ಹೋಗೋವರೆಗೂ ಬೇಕಾದ್ರೂ ಬರೀರಿ. ಅದು ಒಂದ್ ಲೈನ್ ಬೇಕಾದ್ರೆ ಬರೀರಿ. ಅವಳು ಹೋಗಿ ಆ ವೇದಿಯಲ್ಲಿ ಅಗ್ನಿಯಲ್ಲಿ ತನ್ನನ್ನು ತಾನು ಪಂಚಭೂತಗಳಿಗೆ ವಿಲೀನ ಆಗ್ತಾಳೆ, ಅಲ್ಲಿವರೆಗೂ ಬೇಕಾದ್ರೂ ಬರಿಬಹುದು. ಸರಿನಾ ಮಕ್ಕಳೇ? ಓಕೆ, ನೆಕ್ಸ್ಟ್ ಹೋಗ್ತಾ ಇದೀನಿ ನೋಡಿ. ಬರೀ ಶಬರಿ ಪಾಠದ್ದೇ ಬರ್ತಾ ಇದೆ ಮ್ಯಾಮ್, ಏನ್ ನೀವು ಶಬರಿ ಪಾಠನೇ ಹೇಳ್ತಾ ಇದ್ರೆ, ಯಾವ ತರ ಕ್ವಶನ್ ಬಂದ್ರು ಹೇಗೆ ಶುರು ಮಾಡಬೇಕು ಅನ್ನೋದೇ ಫಸ್ಟ್. ಇಲ್ಲಿ ಮತಂಗ ಋಷಿಯ ಶಿಷ್ಯ ಅಂತ ಶುರು ಮಾಡಿ, ಈ ಲಾಸ್ಟ್ ಅಲ್ಲಿ ನೋಡಿ ಶಬರಿ ಈಡೇರಿಸಿಕೊಂಡ ಬಗೆಯನ್ನು ಬರೀರಿ. ಅವಳು ರಾಮ ಬಂದ ನಂತರ ಅವಳು ಮುಕ್ತಿ ಕೇಳ್ತಾಳಲ್ಲ, ಅಲ್ಲಿವರೆಗೂ ಬರಿಬೇಕು. ಇದನ್ನ ಎಲ್ಲಿವರೆಗೂ ಬರಿಬೇಕು, ಮುಕ್ತಿ ಕೇಳೋವರೆಗೂ ಬರಿಬೇಕು ಮಕ್ಕಳು. ನೆಕ್ಸ್ಟ್ ಮತ್ತೆ ಇಲ್ಲಿ ರಾಮ ಮತ್ತು ಶಬರಿಯ ಒಂದು ಸಂಭಾಷಣೆ ಕೊಟ್ಟಿದ್ದಾರೆ. ಇದನ್ನ ನಾವ್ ಏನ್ ಮಾಡಿ ಗೊತ್ತಾ, ನೀವೇ ಬರೀರಿ. ಶಬರಿ ಏನ್ ಹೇಳಿದ್ಲು, ರಾಮ ಹೇಳ್ದ, ಇದೇನ್ ನಿಮ್ಮ ಮಾತುಗಳಲ್ಲೇ ಬರಿಬೇಕು, ಯಾಕಂದ್ರೆ ಇದು ಬುಕ್ಕಲ್ಲೇನ್ ಈ ತರ ಕೊಟ್ಟಿಲ್ಲ. ಅದಕ್ಕೋಸ್ಕರ ನೀವೇ ಒಂದು ಕಲ್ಪನೆ ಮಾಡ್ಕೊಳ್ಳಿ. ರಾಮ ಬಂದ, ಶಬರಿ ಹಿಂಗಂದ್ಲು, ರಾಮ ಹಿಂಗಂದಾರ, ಶಬರಿ ಅಲ್ಲಿಂದ ಮುಕ್ತಿ ತಗೊಳ್ತಾಳಲ್ಲ, ಮುಕ್ತಿ ತಗೊಂಡು ಅವಳು ವೇದಿಗೆ ಹೋಗ್ತಾಳಲ್ಲ, ಅಲ್ಲಿವರೆಗೆ ಬರೀರಿ. ಯಾಕಂದ್ರೆ ಶ್ರೀರಾಮ ಮತ್ತು ಶಬರಿಯ ನಡುವಿನ ಸಂಭಾಷಣೆ ಬರೀರಿ ಅಂತ ಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ನೋಡಿ, ನಂಬಿ ಕೆಟ್ಟವರಿಲ್ಲ. ಇದಂತೂ ಸೇಮ್ ಟು ಸೇಮ್. ಏನಂದ್ರೆ ಅವಳು ಕಾಯ್ತಾ ಇದ್ಲು ಹೇಗೆ ಅನ್ನೋದನ್ನ ಬರಿಬೇಕು. ಅಂದ್ರೆ ಕಾಯ್ತಾ ಇದ್ದ ನಂತರ ಲಾಸ್ಟ್ ಅಲ್ಲಿ ಅವಳು ಅಗ್ನಿಯನ್ನ ಪ್ರವೇಶಿಸ್ತಾಳಲ್ವಾ, ಅಲ್ಲಿವರೆಗೂ ಅವಳು ಮುಕ್ತಿಯನ್ನ ಪಡೆಯೋದ್ರವರೆಗೆ ಬರಿಬೇಕು ಮಕ್ಕಳೇ. ಓಕೆನಾ? ನಿಮಗೆ ಶಬರಿ ಸಾರಾಂಶ ಕರೆಕ್ಟಾಗಿ ಗೊತ್ತಿದ್ರೆ ನೀವು ಆರಾಮಾಗಿ ಯಾವ ಕ್ವಶನ್ ಬಂದರೂ ಕೂಡ ಬರಿಬೋದು. ಪಾಕೆಟಲ್ಲಿ 4 ಮಾರ್ಕ್ ಇದ್ದಂಗೆ ಇದು ನಿಮಗೆ. ಓಕೆ, ಈಗ ಲವನು ಯಜ್ಞಾಶ್ವವನ್ನು ಕಟ್ಟಲು ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ಅಶ್ವಮೇಧ ಯಾಗ. ಇಲ್ಲಿ ಅದು ಕೂಡ ಏನಾಗುತ್ತೆ, ಅಶ್ವಮೇಧ ಯಾಗ ಇಲ್ಲಿ ಕೀವರ್ಡ್ ಆಗಿದೆ. ಆಮೇಲೆ ರಾಮನ ಆಜ್ಞೆಯಂತೆ ಹೊರಟ ಅಗ್ನಾಶ್ವವನ್ನ ಇಲ್ಲಿ ಯಜ್ಞಾಶ್ವ ಅಂತ ಹೇಳಿದ್ರೆ, ಆ ಯಜ್ಞ ಮಾಡಿ ಅಶ್ವಮೇಧ ಯಜ್ಞವನ್ನ ಮಾಡಿ ಅಶ್ವವನ್ನ ಬಿಡ್ತಾರಲ್ಲ, ಅಶ್ವ ಕುದುರೆ ಅದೆಲ್ಲ, ಅದ್ರ ಬಗ್ಗೆ ಬರಿಬೇಕು. ಇಲ್ಲಿ ನೆಕ್ಸ್ಟ್ ಪರಾಕ್ರಮಿಗಳಾದ ರಾಜರು ಇದನ್ನ ಯಾರು ಏನ್ ಮಾಡ್ಬೇಕು, ಕಟ್ಬೋದು, ಇಲ್ಲಾಂದ್ರೆ ನಮಸ್ಕರಿಸಿ ಮುಂದುವರಿಯಲು ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಅದನ್ನ ಬರಿಬೇಕು. ಆಮೇಲೆ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಇದು ಎಲ್ಲಾ ಕಡೆ ಭೂಮಿಯಲ್ಲಿ ಉರ್ವಿಯೋಳ್ ಅಂತ ಹೇಳಿ ಬರುತ್ತಲ್ಲ, ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ವಾಲ್ಮೀಕಿಯ ಆಶ್ರಮಕ್ಕೆ ಬರುತ್ತೆ. ಅಲ್ಲೇನ್ ಮಾಡುತ್ತೆ, ಹಸುರಾದ ಹುಲ್ಲನ್ನು, ಹಸುರಾದ ಹುಲ್ಲು ಅಂತ ಹೇಳ್ತಾರಲ್ಲ, ಹಸುರಾದ ಚಿಗುರಾದ ಹುಲ್ಲನ್ನ ತಿನ್ನಕ್ ಶುರು ಮಾಡುತ್ತೆ. ಆಮೇಲೆ ಇಲ್ಲಿ ಏನಂತ ಹೇಳಿದ್ರೆ, ನೆಕ್ಸ್ಟ್ ಬಂದು ಉತ್ತರಿಯಿಂದ ಅವ್ನು ಕಟ್ತಾನೆ, ಯಾರು, ಲವ. ಆ ವಿಷಯವನ್ನು ಕೂಡ ಬರಿಬೇಕು. ಯಜ್ಞಾಶ್ವದ ಹಣೆಪಟ್ಟಿಯಲ್ಲಿದ್ದ ಏನಿರುತ್ತೆ, ಹಣೆಪಟ್ಟಿಯಲ್ಲಿ ಇರುತ್ತಲ್ಲ, ಕೌಶಲ್ಯ, ಭೂಮಂಡಲದಲ್ಲಿ ಕೌಶಲ್ಯ ಮಗನಾದ ರಾಮನೊಬ್ಬನೇ ವೀರ ಅಂತ ಬರೆಯಲಾಗಿರುತ್ತಲ್ಲ, ಅದನ್ನ ಕೋಟ್ಸ್ ಅಲ್ಲಿ ಬರೀರಿ ಮಕ್ಕಳೇ. ಆಮೇಲೆ ಈ ಸಂದೇಶವನ್ನ ಓದಿದಂತ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವಾಲ್ಮೀಕಿ ಅಲ್ಲ ಮಕ್ಕಳೇ, ಈ ಸಂದೇಶವನ್ನ ಓದಿದಂತ ಲವ. ಓಕೆ, ಲವ ವಾಲ್ಮೀಕಿ ಅಂತ ಬಂದಿದೆ, ಇದನ್ನ ಸರಿ ಮಾಡ್ಕೊಳ್ಳಿ. ಲವ ಏನ್ ಮಾಡ್ತಾನೆ, ಕೋಪಗೊಂಡು ಏನಂತ ಅಹಂಕಾರವನ್ನ ಬಿಡಿಸ್ತಿದ್ರೆ, ನಾನು ಜಾನಕಿಯ ಮಗನೇ ಅಲ್ಲ ಅಂತ ಹೇಳ್ತಾರಲ್ಲ, ಅದನ್ನ ಬರೀರಿ ಮಕ್ಕಳೇ. ಇದಿಷ್ಟು ಬರೆದ್ರೆ ಕಂಪ್ಲೀಟ್ ಆಗುತ್ತೆ. ಸರಿನಾ? ಇದು ಸರಿ ಮಾಡ್ಕೊಳ್ಳಿ, ಲವ ಅಂತ ಸರಿ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಮ್ಯಾಮ್ ವಾಲ್ಮೀಕಿ ಅಂತ ಇದೆ ಅಂತ ಹೇಳಿ ಅನ್ಕೋಬಿಡಿ. ಇಂಥಲ್ಲಿ ಚಿಕ್ಕ ಪುಟ್ಟ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇದು ಕೂಡ ಅಷ್ಟೇ. ಕ್ಷಾತ್ರಗುಣ ಅಂತ ಹೇಳಿದಾಗ ಇಲ್ಲಿ ಲವನ ಬಗ್ಗೆ ಹೇಳ್ಬೇಕಾದ್ರೆ ಅವನೇಂದ್ರೆ ಸ್ವಾಭಿಮಾನಿಯಾಗಿರ್ತಾನೆ, ಅವನ ಸ್ವಾಭಿಮಾನದ ಮಾತುಗಳನ್ನ ಹೇಳ್ತಾನೆ. ಮತ್ತೆ ಅವನಿಗೆ ತಾಯಿ ಬಗ್ಗೆ ಎಂತ ಪ್ರೇಮ ಇರುತ್ತಲ್ವಾ, ತನ್ನ ತಾಯಿನ ಬಂಜೆ ಅಂತಾರೆ, ನಾನು ಶೂರನಾಗಿ ಇಲ್ಲಿ ಯೋಚಿಸದೇ ಇದ್ರೆ ಅಂತ ಹೇಳ್ತಾನಲ್ವಾ, ಆ ವಿಷಯವನ್ನ ಬರಿಬೇಕು. ಆಮೇಲೆ ಇಲ್ಲಿ ಆಶ್ರಮವನ್ನ ಪ್ರವೇಶಿಸಿದಂತ ಕುದುರೆ ಏನ್ ಮಾಡುತ್ತೆ, ಇದು ಹುಲ್ಲನ್ನ ತಿನ್ನುತ್ತೆ, ಹಸಿರು ಹುಲ್ಲನ್ನ ತಿನ್ನುತ್ತೆ. ಹೂವಲ್ಲ ಮಕ್ಕಳೇ, ಹಸಿರು ಹುಲ್ಲನ್ನ ತಿನ್ನುತ್ತೆ. ಆಮೇಲೆ ಕುದುರೆ ನೆತ್ತಿ ಮೇಲೆ ಏನ್ ಬರ್ದಿರುತ್ತೆ. ಆಮೇಲೆ ನಾನು ಅದು ಎಲ್ಲ ಬರ್ದಿದ ತಕ್ಷಣ ನಾನೇನಾದ್ರೂ ಅಕಸ್ಮಾತ್ ಆಗಿ ಈ ಕುದುರೆಯನ್ನ
ತಡಿಲಿಲ್ಲ ಅಂತ ಹೇಳಿದ್ರೆ ನನ್ನ ತಾಯಿಯನ್ನ ಬಂಜೆ ಅಂತಾರೆ ಅಂತ ಹೇಳ್ತಾನಲ್ಲ, ಅಂದ್ರೆ ಹೇಡಿ ಹೇಡಿ ಅಂತ ಹೇಳ್ಕೊಳ್ಳೋದು ಬಗ್ಗೆ ಅವನಿಗೆ ಬೇಜಾರಿದೆ, ಅವನಿಗೆ ಹೇಡಿ ಅನ್ಬಾರ್ದು ಅಂತ. ಯಾಕಂದ್ರೆ ಅವನು ಕ್ಷತ್ರಿಯ, ಅದಕ್ಕೋಸ್ಕರ ಇಲ್ಲಿ ಈ ವಿಷಯಗಳನ್ನ ಬರಿಬೇಕು. ಯಾಕಂದ್ರೆ ಅವನ ಕ್ಷತ್ರಿಯ ಗುಣಗಳನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಹೈಲೈಟ್ ಮಾಡ್ಬೇಕು. ಕ್ಷತ್ರಿಯ ಗುಣಗಳನ್ನ ಹೈಲೈಟ್ ಮಾಡೋದು ಅಂತಂದಾಗ ಅವ್ನು ವೀರ ಅಂತ ಹೇಳ್ಕೊತಾನೆ. ಅವರು ಬ್ರಾಹ್ಮಣರ ಮಕ್ಕಳೆಲ್ಲ ಅಂಜಿದಾಗ ನೀವು ಪಾರ್ವರ ಮಕ್ಕಳು ನೀವು ಅಂಜ್ತಾ ಇದ್ದೀರಾ, ನಾನು ಯಾಕೆ ಅಂಜಲಿ, ನಾ ಜಾನಕಿಯ ಮಗ ಅಂತ ಹೇಳ್ತಾನೆ. ಅವೆಲ್ಲ ವಿಷಯಗಳನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಯಾಕಂದ್ರೆ ಇಲ್ಲಿ ಕ್ಷಾತ್ರ ಗುಣ, ಆತನ ಕ್ಷತ್ರಿಯ ಗುಣವನ್ನ ಹೇಳ್ಬೇಕಲ್ವಾ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಹೋಗ್ತೀನಿ ನೋಡಿ. ಸಂಕಲ್ಪ ಗೀತೆ ಇಲ್ಲೇನು ಇಲ್ಲ, ಇಲ್ಲಿ ಸಾರಾಂಶ ಬರಿಬೇಕು. ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ಅಲ್ಲಿ ನಾವು ಆ ಜ್ಞಾನವನ್ನ ಹೋಗ್ಲಾಡ್ಸೋದಕ್ಕೆ ಜ್ಞಾನದ ಹಣತೆಯನ್ನು ತರೋದು. ಓಕೆ, ಪರಿಸರ ಮಾಲಿನ್ಯ ಆಗಿದೆ, ಅದರಿಂದ ಕಲುಷಿತವಾದ ನದಿಗಳಿಗೆಲ್ಲ ಮುಂಗಾರಿನ ಹೊಸ ಮಳೆ ಆಗೋದು, ಮತ್ತೆ ಅನಾಚಾರ ಅತ್ಯಾಚಾರ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಹೊಸ ಭರವಸೆಗಳನ್ನು ಹುಟ್ಟಿಸಿ ನಾಳೆ ಒಳ್ಳೇದಾಗುತ್ತೆ ಅಂತ ಹೇಳೋದು. ಮತ್ತೆ ಎಲ್ಲ ಜಾತಿ ಮತ ಪಂಥಗಳೆಲ್ಲ ಒಂದೇ, ಪಥಗಳೆಲ್ಲವೂ ಒಂದೇ ಇದನ್ನ ಸೇರುತ್ತೆ ಅಂತ ಹೇಳ್ತೀವಲ್ಲ ನಾವು, ಮತಗಳೆಲ್ಲವೂ ಪಥಗಳು, ಸಾರಿ ಮಕ್ಕಳೇ, ಇಲ್ಲಿ ಭಾಷೆ ಜಾತಿ ಮತ ಧರ್ಮ ಎಲ್ಲ ಭೇದವನ್ನ ಅಸಮಾನತೆಯನ್ನ ಹೋಗ್ಲಾಡಿಸ್ಬೇಕು ಅಂತ ಹೇಳಬೇಕು. ಆಮೇಲೆ ಇಲ್ಲಿ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಭಯ ಸಂಶಯದೊಳು ಮಸುಕಿದ ನಮ್ಮ ಒಂದು ಭವಿಷ್ಯವನ್ನ ನಾವೇನು ನಾಳೆ ಒಳ್ಳೇದಾಗತ್ತೆ ಅಂತ ಹೊಸತನವನ್ನ ತುಂಬಬೇಕು ಅಂತ ಹೇಳ್ತಾರಲ್ಲ, ಬೀಜವನ್ನ ಬಿತ್ತಬೇಕು ಅಂತ ಹೇಳ್ತಾರಲ್ವ, ಅದನ್ನ ಬರಿಬೇಕು ಮಕ್ಕಳೇ. ಇದಿಷ್ಟು ಬರೆದ್ರೆ ಕಂಪ್ಲೀಟ್ ಆಗುತ್ತೆ. ಓಕೆನಾ. ಇಲ್ಲಿ ದೃಢ ಸಂಕಲ್ಪ ನೋಡಿ, ಎಷ್ಟು ಇದರಲ್ಲಿರುವಂಥ ಕಾಡು ಮೇಡುಗಳು ಮತ್ತೆ ಹಚ್ಚ ಹಸಿರಿನಿಂದ ಕೂಡೋದು, ಬರಡಾಗಿರೋದು, ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಕೀವರ್ಡ್ಸ್ ಆಗಿರುತ್ತೆ. ಈ ಕೀವರ್ಡ್ಸ್ಗಳನ್ನು ಬಿಡಬಾರ್ದು. ಇಲ್ಲಿ ಕೀವರ್ಡ್ಸೇ ಮೇನ್ ಆಗಿರುತ್ತೆ. ಇಲ್ಲಿ ನೋಡಿ, ಕಲುಷಿತವಾಗಿರುವ ನದಿ ಜಲಗಳಿಗೆ ಅಂತ ಹೇಳ್ತಾರಲ್ವಾ, ಆಮೇಲೆ ಪರಿಸರ ಪ್ರೇಮಿಯಾಗಿರ್ತಾರೆ ಅವರು ಅಂತ ಅನ್ನೋದನ್ನ ಹೈಲೈಟ್ ಮಾಡ್ಬೇಕಲ್ಲಿ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಮತಗಳು ಎಲ್ಲ ಸಾಧನೆಯ ದಾರಿಗಳು ಅಂತ ಹೇಳಬೇಕು. ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹೇಗೆ ಇದನ್ನ ಎಕ್ಸ್ಪ್ರೆಸ್ ಮಾಡ್ತೀರಿ ಅಂತ, ನೀವು ಹೇಗೆ ಬರೀತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿರುವಂಥ ಕೀವರ್ಡ್ಸ್ಗಳನ್ನ, ಅಂದರೆ ಈ ಬುಕ್ಕಲ್ಲಿ ನಮ್ಗೆ ಏನಾಗಿ ಈ ಪದ್ಯದಲ್ಲಿ ಕೆಲವೊಂದು ವರ್ಡ್ಸ್ ಬಂದಿರುತ್ತೆ, ಕೆಲವೊಂದು ಪದಗಳು ಬಂದಿರುತ್ತೆ. ಆ ಪದಗಳನ್ನು ಬಳಸ್ಕೊಂಡು ನೀವೇನು ಮಾಡಬೇಕು, ನಿಮ್ಮ ಭಾಷೆಯಲ್ಲಿ ಬರಿತಾ ಆ ಪದಗಳನ್ನು ಅಂಡರ್ಲೈನ್ ಮಾಡಬೇಕು. ಅಂಡರ್ಲೈನ್ ಮಾಡಿ ಅಲ್ಲಿ ನಿಮ್ಮ ಮಾರ್ಕ್ಸ್ ಬರುತ್ತೆ. ಸರಿನಾ ಮಕ್ಕಳೇ? ನೆಕ್ಸ್ಟ್ ನೋಡಿ, ಸಂಕಲ್ಪ ಗೀತೆಯಲ್ಲಿ ಇದು ಕೂಡ ಅಷ್ಟೇ, ಇದು ಪೂರ್ತಿ ಸಾರಾಂಶ ಆಧಾರಿತವಾಗಿದೆ. ಇದರಲ್ಲಿ ಬೇರೆ ಏನೂ ಇಲ್ಲ. ಎಲ್ಲಿಂದ ಶುರು ಮಾಡಬೇಕಂದ್ರೆ, ದೀಪವನ್ನ, ಪ್ರೀತಿಯ ದೀಪವನ್ನ ಹಚ್ಚಬೇಕು, ಅಲ್ಲಿಂದ ಶುರು ಮಾಡಿ ಇದು ಲಾಸ್ಟಲ್ಲಿ ಶಿವರುದ್ರಪ್ಪನವರು ಸಂಕಲ್ಪ ಮತ್ತು ಅನುಷ್ಠಾನವನ್ನು ಕುರಿತು ಈ ರೀತಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಮುಗಿಸ್ಬೇಕು. ಸರಿನಾ? ಹಾಗಿದ್ರೆ ಇದರಲ್ಲಿ ಏನೇನು ಕೀವರ್ಡು ಅಂತ ಹೇಳಿ ಬರುತ್ತಲ್ವಾ, ಸಂಕಲ್ಪ. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನಂದ್ರೆ ನದಿ ಜಲಗಳನ್ನು ಶುದ್ಧವಾಗಿಟ್ಕೊಳ್ಳೋದು, ಆಮೇಲೆ ವನ ಸಂರಕ್ಷಣೆಯನ್ನು ಮಾಡೋದು, ಹೊಸ ಭರವಸೆಗಳನ್ನು ಮೂಡಿಸೋದು, ಆಮೇಲೆ ಸಮಾನತೆಯ ಭಾವನೆಯನ್ನು ಮೂಡಿಸೋದು, ಮತ್ತು ಎಲ್ಲ ಮತಗಳು ಸಾಧನೆಯ ದಾರಿಗಳು ಅಂತ ಹೇಳೋದು, ಭಯ ಸಂಶಯದ ಕಣ್ಣೊಳಗೆ ಮುಕ್ತವಾಗೋದು, ಅಂದರೆ ಅದರೊಳಗೆ ಹೊಸ ನಾಳೆ ಒಳ್ಳೇದಾಗುತ್ತೆ, ಹೊಸ ಕನಸನ್ನು ಬಿತ್ತೋದು, ನಾಳಿನ ಭವಿಷ್ಯ ಚೆನ್ನಾಗಾಗುತ್ತೆ ಅಂತ ಹೇಳೋದು. ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಕೀವರ್ಡ್ಸ್ ಆಗುತ್ತೆ ಮಕ್ಕಳೇ. ಮಿನಿಮಮ್ 8ರಿಂದ 10 ಕೀವರ್ಡ್ಸನ್ನು ಬರೆದು ಅವಕ್ಕೆ ಅಂಡರ್ಲೈನ್ ಮಾಡಿ, ಅಲ್ಲೇ ನಿಮಗೆ ಫುಲ್ ಮಾರ್ಕ್ಸ್ ಬರೋದು. ನೀವು ಸುಮ್ಮನೆ ವೇಗ ಆನ್ಸರ್ ಬರಿಬೇಡಿ. ವೇಗ ಆನ್ಸರ್ ಅಂದರೆ ಹೀಗೆ ಶುರು ಮಾಡಿ ಹಿಂಗಾಗಬೇಕು ಅಂತ ಹಿಂಗೆ ಕತೆ ಥರ ಬರಿಬೇಡಿ. GS ಶಿವರುದ್ರಪ್ಪನವರ ಪ್ರಕಾರ ಅಥವಾ ಸಂಕಲ್ಪ ಗೀತೆಯ ಪ್ರಕಾರ ಹಿಂಗೆ ಶುರು ಮಾಡಿ. ಲಾಸ್ಟಲ್ಲಿ ಅವರು ಏನಂತ ಹೇಳಿದ್ರೆ, ಕವಿ GSS ಶಿವರುದ್ರಪ್ಪನವರ ಪ್ರಕಾರ ಹೀಗೆ ವ್ಯಕ್ತಪಡಿಸಿದ್ದಾರೆ ಅಂತ ಹೀಗೆ ಬರಿಬೇಕು. ಆವಾಗ ಏನಾಗುತ್ತೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ಟಾರ್ಟ್ ಮಾಡೋದು ಎಂಡ್ ಮಾಡೋದು ತುಂಬ ಇಂಪಾರ್ಟೆಂಟು ಲ್ಯಾಂಗ್ವೇಜಲ್ಲಿ. ಯಾಕಂದರೆ ಇದು ಪ್ಯಾರಾಗ್ರಾಫಲ್ಲಿ ಇರುತ್ತಲ್ವಾ, ಹಾಗಾಗಿ ಸ್ಟಾರ್ಟಿಂಗ್ ಹೇಗೆ ಮಾಡ್ತೀರಾ ನೀವು, ಇದನ್ನು ಹೇಗೆ ಅರ್ಥೈಸ್ಕೊಂಡಿದ್ದೀರಾ, ಈ ಪ್ರಶ್ನೆಯನ್ನು ಹೇಗೆ ಅರ್ಥೈಸ್ಕೊಂಡಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಹೇಗೆ ಅರ್ಥೈಸ್ಕೊಂಡಿದ್ದೀರಾ, ಅವಾಗ ನೀವು ಕಾಂಪ್ರಹೆಂಡ್ ಮಾಡಬೇಕು. ಏನು ಕೇಳಿದ್ದಾರೆ, ಏನು ಹೇಳಿದ್ದಾರೆ. ಈಗ ಜೀವನದಲ್ಲಿರಬೇಕಾದ ಧನಾತ್ಮಕ ಭಾವನೆ ಅಂದರೆ ಪಾಸಿಟಿವ್ ಆಗಿರೋದು ಅಂತ ಹೇಳ್ತಾ ಇದ್ದಾರೆ. ದೃಢ ಸಂಕಲ್ಪದ ಮಹತ್ವ, ದೃಢ ಸಂಕಲ್ಪ ಹೇಗಿರಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಸಂಕಲ್ಪ ಗೀತೆಯಲ್ಲಿ ಎಲ್ಲಿ ಬರುತ್ತೆ, ದೃಢ ಸಂಕಲ್ಪಕ್ಕೆ ಹೆಚ್ಚು ಮಹತ್ವ ಕೊಡಬೇಕು, ಧನಾತ್ಮಕ ಭಾವನೆಗೆ ಹೆಚ್ಚು ಇದು ಕೊಡಬೇಕು. ಇಲ್ಲಿ ಧನಾತ್ಮಕವಾದ ಭಾವನೆ ಅಂತ ಹೇಳಿದಾರಲ್ಲ, ಇದನ್ನ ಹೆಚ್ಚು ಒತ್ತು ಕೊಡಬೇಕು. ಕಾಂಪ್ರಹೆಂಡ್ ಮಾಡಿ ಕ್ವಶನಿಗೆ ಆನ್ಸರನ್ನು ಬರೀಬೇಕು. ಈಗ ಉದಾಹರಣೆ ಹೇಳ್ತೀನಿ, ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಯಾವುದಾದ್ರೂ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಕೇಳ್ತಾರೆ ಅಂತ ಕೊಡಿ. ಬ್ಯಾಂಕುಗಳು ಹೇಗೆ ವ್ಯವಹರಿಸುತ್ತವೆ
ಅಂತ ಕೇಳಿದ್ರೆ ಎಲ್ಲ ಸೆಕ್ಟರ್ಸ್ ಬಗ್ಗೆ ಬರಿಬೇಕು. ಇಲ್ಲ ಬ್ಯಾಂಕುಗಳು ಏನು ಮಾಡ್ತಾನೆ, ನ್ಯಾಷನಲೈಸ್ ಬ್ಯಾಂಕ್ ಅಂತ ಹೇಳ್ತೀವಲ್ಲ, ನ್ಯಾಷನಲೈಸ್ ಬ್ಯಾಂಕ್ಗಳು ನಾನ್ ನ್ಯಾಷನಲೈಸ್ ಬ್ಯಾಂಕ್ಗಳ ಜೊತೆಗೆ ಹೇಗೆ ವ್ಯವಹರಿಸ್ತವೆ ಅಂದರೆ ಸ್ಪೆಸಿಫಿಕ್ ಆಗಿ ಬರಿಬೇಕು. ಹಾಗೆ ನೀವು ಅದನ್ನು ಕ್ವಶನನ್ನು ಅರ್ಥೈಸ್ಕೋಬೇಕು. ಅರ್ಥೈಸ್ಕೊಂಡಾಗೆ ನಿಮಗೆ ಪೂರ್ತಿಯಾದ ಮಾರ್ಕ್ಸ್ ಬರುತ್ತೆ. ಮತ್ತು ಎಲ್ಲೆಲ್ಲಿ ಕೀವರ್ಡ್ಸ್ ಇದೆ ಮರೀದೆ ಕೀವರ್ಡ್ಸ್ ಅನಿಸಿದರೆ ನಿಮಗೆ ಅಕಸ್ಮಾತಾಗಿ ಇದು ಕೀವರ್ಡ್ ಅಂತ ಹೇಳಿದರೆ ಅದು ಏನು ಮುಲಾಜಿಲ್ಲದೆ ಅಲ್ಲಿ ಒಂದು ಲೈನನ್ನು ಅಂಡರ್ಲೈನನ್ನು ಮಾಡಿ, ಅಂಡರ್ಲೈನ್ ಮಾಡಿದರೆ ಅಲ್ಲಿ ನೋಡ್ತಾರೆ ನಿಮ್ಮ ಟೀಚರು, ನಿಮ್ಗೆ ಮಾರ್ಕ್ಸ್ ಬರುತ್ತೆ. ಓಕೆನಾ ಮಕ್ಕಳೇ? ಓಕೆ, ನೆಕ್ಸ್ಟು ಈಗ ಮಹಾಭಾರತದ ಪಾಂಡವರ ಬಗ್ಗೆ ಇದೆ. ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಅಂದಾಗ ಪೂರ್ತಿ ಇಲ್ಲೇನಾಗುತ್ತೆ, ಫಸ್ಟು ಅವನು ಏನು ಮಾಡ್ದ, ಕೃಷ್ಣ ಏನಂತ ಹೇಳ್ದ, ಆಮೇಲೆ ಅವನ ಮನಸ್ಸಿನಲ್ಲಿ ಏನು ಭಾವನೆಗಳು ಮೂಡಿದ್ವು, ಆ ಥರ ಒಂದೊಂದಾಗೆ ಹೋಗಬೇಕು ನೀವು. ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಫಸ್ಟು ಪಾಂಡವರ ಪಾಲಿನ ರಾಜ್ಯವನ್ನು ನಿನಗೆ ನೀಡ್ತೀನಿ ಅಂತ ಹೇಳ್ದ. ಅಂದರೆ ನಿಮಗೆ ಮಹಿಯ ಪತಿ ಮಾಡ್ತೀನಿ, ಮಹಿಪತಿ ಅದನ್ನು ಬೇಕಾದರೆ ಬರೀರಿ. ರಾಜ್ಯದ ಅಂತ ಹೇಳ್ದ ಮಹಿಪತಿಯನ್ನು ಮಾಡ್ತೀನಿ ಅಂತ ಹೇಳ್ದ. ನಿನಗೆ ಎಲ್ಲರೂ ಓಲೈಸ್ತಾರೆ ಅಂತ ಹೇಳ್ದ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ. ಆಮೇಲೆ ನೆಕ್ಸ್ಟು ರಥದಲ್ಲಿ ಕೂರಿಸ್ಕೊಂಡು ಮೈದುನತನದ ಸರಸದಿಂದ ಕೂರಿಸ್ಕೊಂಡ ಅಂತ ಹೇಳಬೇಕು. ಆಮೇಲೆ ಇದೆಲ್ಲ ಆದಮೇಲೆ ಕರ್ಣನ ಕೊರಳ ಸೆರೆ ಹಿಗ್ಗಿದವು, ದೃಗುಜಲ ಬಂತು, ಕಣ್ಣಿಗೆ ಬಂದು ಅಯ್ಯೋ ಇದರಿಂದ ಇದೆಲ್ಲ ಹೇಳಿದ್ರಿಂದ ಕುರುಪತಿಗೆ ಕೇಡಾಯಿತು ಅಂತ ಹೇಳ್ನಲ್ಲ, ಆ ವಿಷಯವನ್ನು ಬರಿಬೇಕು ಮಕ್ಕಳೇ. ನೀವು ಆ ಕ್ವಶನ್ ಹೇಗಿದೆ ಅಂತ ಅರ್ಥೈಸ್ಕೋಬೇಕು. ಆವಾಗ ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ನೀವು ಏನು ಪಾಯಿಂಟ್ಸ್ ಕೇಳಿದ್ದಾರೆ ಅದರಲ್ಲಿ ಇರುವಂಥ ಕೀವರ್ಡ್ಸು. ಈಗ ಉದಾಹರಣೆ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಯುದ್ಧ ಅನಿವಾರ್ಯವಾಗುತ್ತೆ, ಯಾಕಂದರೆ ಅಲ್ಲಿ ಸಂಧಾನ ಕಾರ್ಯ ವಿಫಲ ಆದಾಗನೇ ಕೃಷ್ಣ ಏನು ಮಾಡ್ತಾನೆ, ಈ ಒಂದು ತಂತ್ರವನ್ನು, ರಾಜತಾಂತ್ರಿಕ ತಂತ್ರವನ್ನು ಹೇಳ್ತಾನೆ ಅಲ್ವಾ. ನೀವು ಬೇಕಾದರೆ ಶುರು ಮಾಡಬೇಕಾದ್ರೆ ಮಹಾಭಾರತ ಯುದ್ಧದಲ್ಲಿ ಯುದ್ಧ ಅನಿವಾರ್ಯವೆಂದು ತಿಳಿಯಿತು, ಸಂಧಿ ಕಾರ್ಯ ವಿಫಲವಾದದ್ದರಿಂದ, ಹೀಗೆ ಶುರು ಮಾಡಿದ್ರು ಓಕೆ. ಇಲ್ಲ ನೀವೇನು ಮಾಡ್ಬೋದು ಅಂತ ಹೇಳಿದರೆ, ಇಲ್ಲಿ ಪಾಂಡವರು ತನ್ನ ಸಹೋದರರು ಎಂದು ತಿಳಿದಾಗ ಕರ್ಣನ ಮನಸ್ಸಿನಲ್ಲಿ ಈ ಭಾವನೆಗಳು ಮೂಡಿದವು, ಈ ಥರ ಶುರು ಮಾಡಿ. ಎರಡು ಓಕೆ ಮಕ್ಕಳೇ, ಸರಿನಾ? ಓಕೆ ಮಕ್ಕಳೇ, ನಿಮಗೆ ಈ ಮಾಹಿತಿ ಇಷ್ಟ ಆಯ್ತಾ? ನಾನು ಹೇಳಿರೋದು ಹೇಗೆ ಕೀವರ್ಡ್ಸ್ ಹಾಕಬೇಕು, ಹೇಗೆ 4 ಮಾರ್ಕ್ ಕ್ವಶನ್ ಬರಿಬೇಕು, ಹೇಗೆ ಅದನ್ನು ಕೀವರ್ಡ್ ಸಮೇತ ಹೇಗೆ ನೆನ್ಪಿಟ್ಕೋಬೇಕು, ಮತ್ತು ಕೀವರ್ಡ್ ಇಟ್ಕೊಂಡು ನೀವು ಸೆಂಟೆನ್ಸನ್ನು ಹೇಗೆ ಬರಿಬೇಕು ಅನ್ನೋದು, ಈ ಎಲ್ಲ ತಂತ್ರಗಳು, ಈ ಎಲ್ಲ ಟೆಕ್ನಿಕ್ಸ್ ಅಂತ ಹೇಳ್ತೀವಲ್ಲ, ಈ ಟೆಕ್ನಿಕ್ಸ್ ನಿಮ್ಗೆ ಇಷ್ಟ ಆಯ್ತಾ ಮಕ್ಕಳೇ? ಇಷ್ಟ ಆಗಿದ್ರೆ ಮರೀದೆ ಏನು ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಮಕ್ಕಳೇ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗಿದ್ರೆ ಏನು ಮಾಡಬೇಕು, ನೀವು ಇದನ್ನು ಉಪಯೋಗಿಸ್ಕೊಳ್ಳಿ, ಹೆಚ್ಚು ಹೆಚ್ಚು ಉಪಯೋಗಿಸ್ಕೊಳ್ಳಿ, ಮತ್ತು ನಮ್ಮ ಪರೀಕ್ಷೆ ಚಾನೆಲ್ ಜೊತೆಗೆ ಯಾವಾಗೂ ಇರಿ.